ಚುನಾವಣಾ ಪ್ರಚಾರಗಳಲ್ಲಿ ನಾವು ಭಜನೆಗಳನ್ನೇ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಅದು ಏನೂ ಆಗಿಲ್ಲ. ನಮಗೆ ಹಿಜಾಬ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಂಗೆ ನೇತಾಡ್ತಿದೆ. ಅದ್ರ ಬಗ್ಗೆ ಏನು ಮಾಡಿಲ್ಲ. 4% ರಿಸರ್ವೇಶನ್ ಮುಸಲ್ಮಾನರಿಗೆ ಸಿಕ್ತದ್ದು, ಅದ್ರ ಮೇಲೆ ಸ್ಟೇ ಇದೆ, ಅದನ್ನ ವೆಕೇಟ್ ಮಾಡ್ತಿಲ್ಲ. ಗೋ ಹತ್ಯೆ ನಿಷೇಧದಲ್ಲಿ 58 ಲಕ್ಷ ರೈತರು ಈ ರಾಜ್ಯದಲ್ಲಿ ನರಳುತ್ತಿದ್ದಾರೆ. 13 ವರ್ಷ ಆಯ್ತು ಒಂದು ಪ್ರಾಣಿಗೆ ಅಂದ್ರೆ ಅದನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುವ ಒಂದು ಇದು ಅವರ ಹತ್ರ ಇಲ್ಲ. ಅಟ್ಲೀಸ್ಟ್ 13 ವರ್ಷದ ಅಧಿಕ ವಯಸ್ಸಿನ ಪ್ರಾಣಿಗಳನ್ನ ನೀವು ವಧೆ ಮಾಡಬಹುದು ಅಂತ ಒಂದು ಅವಕಾಶ ಕೊಡ್ತದೆ. ಕಾಂಗ್ರೆಸ್ ಅಂತ ಒಂದು ಭರವಸೆ ಇತ್ತು, ಅದು ನಮಗೇನು ಮಾಡ್ಕೊಡ್ಲಿಲ್ಲ. ಮುಂದಕ್ಕೆ ರಿಲಿಜಿಯಸ್ ಕನ್ವರ್ಷನ್ ಬಿಲ್ ಅದು ಇದು ಎಷ್ಟೊಂದು ಭರವಸೆಗಳನ್ನ ಕೊಟ್ಟಲ್ಲ, ಅದರಲ್ಲಿ ಒಂದು ಕೂಡ ಇದುವರೆಗೂ ಈಡೇರಿಸಿಲ್ಲ. 10,000 ಕೋಟಿ ಕೊಡ್ತೀವಿ ನಾವು ಮುಸಲ್ಮಾನರಿಗೆ ಬಜೆಟ್ ಅಂತ ಹೇಳಲು, ಅದು ನಮಗೆ ಕೊಡ್ಲಿಲ್ಲ. ಇವತ್ತು ಈ ಎಲ್ಲ ಒಂದು ಮುಸಲ್ಮಾನರನ್ನ ಒಗ್ಗೂಡಿಸಲಿಕ್ಕೆ 2023ರಲ್ಲಿ ಎಲ್ಲಾ ನಾಯಕರು ಕಷ್ಟಪಟ್ಟು, ನಾನು ಯಾರು ಅವರು ಇವರು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಜೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ. ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ಸ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ. ಅದೇ ಶಾಮನೂರು ಶಿವಶಂಕರಪ್ಪನವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕೂತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳುವ ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮ್ಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮ್ಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೋ ಮಾಡಿಲ್ಲ, ತಿರುಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಕೇಳ್ತಿದ್ದಾನೆ. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಉಲಮಾಗಳು ಸೇರಿ ಒಂದು ದೊಡ್ಡ ನಮ್ಮ ಕಾನ್ಫರೆನ್ಸ್ ಇದೆ, ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್. 3 ವರ್ಷಕ್ಕೊಂದ್ಸಲ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು. ಮುಳುಗೋಲಲ್ಲಿ ಅಲ್ಲಿ ಎಲ್ಲಾ ನಾಯಕರು ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಆ ಚುನಾವಣೆಯಲ್ಲಿ 15 ಜನ ಅಲ್ಲಿ ಸ್ಪರ್ಧಿಸಿರ್ತಾರೆ, ನಾಮಿನೇಷನ್ ಹಾಕಿರ್ತಾರೆ. ಇದೇ ಸನ್ಮಾನ್ಯ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರು ಕುಂದಗೋಲ್ಗೆ ಹೋಗಿ ಅಲ್ಲಿ ಕುಸುಮಾ ಶಿವಲ್ಲಿ ಅವರು ಒಂದು ಕ್ಯಾಂಡಿಡೇಟ್ ಆಗಿರ್ತಾರೆ. 15 ಜನರನ್ನ ಬಸ್ಸಲ್ಲಿ ಕೂರಿಸ್ಕೊಂಡು ನಾಮಿನೇಷನ್ ಪತ್ರವನ್ನ ವಾಪಸ್ ತಗೋಬೇಕು ಅಂತ ಎಲ್ಲರ ನಾಮಿನೇಷನ್ ಅನ್ನ ವಾಪಸ್ ತಗೋತಾರೆ. ಕೇವಲ 2,000 ಮತಗಳಿಂದ ಕುಸುಮಾ ಶಿವಲ್ಲಿ ಅವರು ಆ ಎಲೆಕ್ಷನ್ ಅನ್ನ ಗೆಲ್ತಾರೆ. ಇದೆಲ್ಲ ನಿಮಗೆ ಕಾಣಿಸ್ತಾ ಇಲ್ವಾ? ಜಮೀರ್ ಅವರು ಏನೇನ್ ಮಾಡಿದ್ದಾರೆ, ನಸೀರ್ ಅವರು ಏನೇನ್ ಮಾಡಿದ್ದಾರೆ, ಜಬ್ಬಾರ್ ಅವರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ, ಎಲ್ಲ ನಿಮಗೆ ಗೊತ್ತಿಲ್ವಾ? ಇವತ್ತು ಹೇಳದೆ ಕೇಳದೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡ್ಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಇದು ಕೇವಲ ಸುದ್ದಿಗೋಷ್ಠಿ ಅಷ್ಟೇ. ಈ 2 ನಾಯಕರನ್ನ ಹಿಂಪಡಿಬೇಕು. ಅವ್ರ ಮೇಲೆ ಆದೇಶ ಆಗಿರೋದನ್ನ ಮುಂದೆ ಯಾವ್ದಾದ್ರು ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತೀವಿ. ತಲಾಕ್ 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 ಇದು ಬಹಿರಂಗವಾಗಿ ಹೇಳ್ತಾ ಇದ್ವಿ. ಕೇವಲ ಮಾತಲ್ಲ, ಇದನ್ನ ಮಾಡಿ ತೋರಿಸ್ತೀವಿ. ಯಾವ ತರ 135 ಸೀಟು ಕೊಟ್ಟು ನಿಮ್ಗೆ ಸಂಪೂರ್ಣ ಬಹುಮತದಿಂದ ನಾವು ಗೆಲ್ತಿದ್ದೀವೋ ಅದೇ ತರ ನಿಮ್ಮನ್ನ ಸೋಲಿಸಕ್ಕೂ ನಾವು ಸಿದ್ಧ. ನೀವು ಈ ದಿಗ್ಭ್ರಮೆ ನಿರ್ಬಾರ್ದು. ಏನಂದ್ರೆ ನಿಮ್ಮಲ್ಲಿ ಆಪ್ಷನ್ ಏನಿದೆ, ಏನ್ ಬಿಜೆಪಿ ಕೊಟ್ಬಿಡ್ತೀರಾ, JDS ಹೋಗ್ಬಿಡ್ತೀರಾ, ಅದು ಅವರು ನಮ್ಮ ಜೊತೆ ಬಿಜೆಪಿ ಅವ್ರ ಜೊತೆ ಇದ್ದಾರೆ, ಮತ್ತಿನ್ನೇನ್ ಮಾಡ್ತೀರಾ ನಿಮ್ಮ ಮತಗಳನ್ನ ಅಂತ. ಡೆಲ್ಲಿಯಲ್ಲಿ ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ನಡೆದು ಒಂದು ಹೊಸ ಪಕ್ಷ ಕಟ್ಟಿ ಅರವಿಂದ್ ಕೇಜ್ರಿವಾಲ್ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಕೇವಲ 9 ತಿಂಗಳಾಗಿತ್ತು. ನಮ್ಮ ಕೈಯಲ್ಲಿ 2 ವರ್ಷ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಂದೆಯವರು MLA ಆಗಿದ್ದಾರೆ, ತಾವು ಸಚಿವರಾಗಿದ್ದೀರಿ, ತಮ್ಮ ಮನೆಯವರು ಸಂಸದರಾಗಿದ್ದಾರೆ. ಸಾಲ ನಿಮ್ಮ ಕುಟುಂಬಕ್ಕೆ
ಸಮರ್ಥನ ತಗೊಬಂದು ನೀವು ನಿಲ್ಲಬೇಕಾಗಿತ್ತ? ಈ ಸಲ ನೀವು ದೊಡ್ಡ ಮನ್ಸು ಮಾಡಿ ನಡೀರಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೀಟ್ ಕೊಡೋಣ ಅಂತ ನೀವ್ ಹೇಳಕ್ಕಾಗಿಲ್ವಾ? ಅದೇ ಸಮರ್ಥು ಈ ಎಲೆಕ್ಷನ್ ಕ್ಯಾಂಡಿಡೇಟ್ ಇವತ್ತು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಹೈಕಮಾಂಡ್. ಯಾಕೆ ಹೈಕಮಾಂಡ್ ಇವ್ರ ಮೇಲೆ ಆಕ್ಷನ್ ತಗೊಳಲ್ವಾ? ನಾಮಿನೇಷನ್ ಹೋಗ್ಬಿಟ್ಟು 2 ದಿನ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ ಸಲ್ಲಿಸ್ತಾರಲ್ಲ, ಅದು ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಲ್ವಾ? ಈ ತರ ಎಷ್ಟಂತ ಹೇಳಿ ನಾನು ನಾಯಕರು ನಿಂತ್ಕೊಂಡು ಅಸೆಂಬ್ಲಿಯಲ್ಲಿ ಏನೇನು ಹಾಡಾಡಿದ್ರು, ತಿರ್ಗಾನೊಳಗೆ ಬ್ರದರ್ಸ್ ಅಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ಕೊಂಡು ನಾವು ಸುಮ್ಮನಾಗಿಲ್ವಾ? ಇದೆಲ್ಲ ಇವತ್ತು ಒಂದು ಮಿತಿ ಮೀರಿದೆ ಅಂತ ಹೇಳ್ಬಿಟ್ಟು ಈ ರಾಜ್ಯದಿಂದ ಎಲ್ಲ ನಮ್ಮ ಧರ್ಮಗುರುಗಳನ್ನ ಕರೆಸಿ ಇಲ್ಲಿ ಸ್ಟೇಜ್ ಮೇಲೆ ಕುತ್ಕೊಳ್ಳೋಕೆ ಇಷ್ಟೇ ಅವಕಾಶ. ಕ್ಯಾಮೆರಾ ಹಿಂದೆ ಪ್ಯಾನ್ ಮಾಡಿ ನೋಡಿ. ಹಿನ್ನೂರಿನಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ, ಹುಬ್ಳಿಯಿಂದ, ಮಂಗಳೂರಿಂದ, ಹುಣಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಇದು